ನಮಸ್ಕಾರ ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಕ್ಯಾಟ್ಸ್ ಕ್ಲವ್ ಅಂತಕ್ಕಂಥ ಹೆಸರಿನ ಔಷಧೀಯ ಸಸ್ಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಕಾಣುತ್ತೆ ಹೂಗಳು ಅಂತೇಳಿ. ಅದಕ್ಕೆ ಯಾಕೆ ಕ್ಲೌಸ್ ಅಂತ ಕರೀತಾರೆ? ಕ್ಯಾಟ್ ಕ್ಲವ್ ಅಂದರೆ ಬೆಕ್ಕಿನ ಒಂದು ಏನಿರ್ತದೆ ಉಗುರುಗಳು, ಆ ರೀತಿಯಾದಂತಹ ಮುಳ್ಳುಗಳನ್ನು ಈ ಸಸ್ಯ ಹೊಂದಿರ್ತದೆ. ಆದ್ದರಿಂದ ಇದನ್ನು ಆ ರೀತಿ ಕರೀಲಾಗ್ತದೆ ಅಂತೇಳಿ. ನೋಡಿ ಅದರದ್ದು ಟ್ಯೂಬ್ಸು, ಬೇರುಗಳಲ್ಲಿ ಈ ರೀತಿ ಗಂಟುಗಳಿರುತ್ತೆ. ಹೆಚ್ಚು ಕಡಿಮೆ ₹1 ಕಾಯಿನ್ ಅಷ್ಟಿರೋದ್ರಿಂದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಬೇರುಗಳಿಂದ ಏಡ್ಸ್ ರೋಗವನ್ನು ಸುಧಾರಿಸ್ಬೋದು, ಅಥವಾ ಏಡ್ಸ್ ರೋಗ ಬಂದಂಥವ್ರಿಗೆ ಇದರಿಂದ ಕ್ಯೂರ್ ಮಾಡ್ಬೋದು ಅಂತ ಹೇಳಿದರೆ ಆಶ್ಚರ್ಯ ಆಗಲಿಕ್ಕಿಲ್ಲ. ಮೊದಲು ಔಷಧ ಕಂಡುಹಿಡಿದಿರಲಿಲ್ಲ. ಆಟೋ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಆದಂಥ ಏಡ್ಸ್ ರೋಗಕ್ಕೆ ಕಂಡುಹಿಡಿದಿರ್ತಿಲ್ಲ. ಈಗ ಈ ಬೇರುಗಳಿಂದ ಅದನ್ನು ಏನಂದರೆ ಪರಿಹಾರವನ್ನು ಕಂಡುಕೊಳ್ಬೋದು. ಈ ರೀತಿ ಅಲಂಕಾರಕ ಬೆಳೆಯಾಗಿ ಕೂಡ ಈ ಕ್ಯಾಟ್ಸ್ ಕ್ಲವನ್ನು ಬಳಸ್ತಾ ಇದ್ದೀವಿ ಅಂಥೇಳಿ. ಗಂಟೆ ಪುಷ್ಪ ಅಂತಲೂ ಕರೀತಾರೆ. ನೋಡಿ ಯಾವ ರೀತಿ ಕಾಣುತ್ತೆ ಅಂಥೇಳಿ. ತುಂಬ ಚೆನ್ನಾಗಿ ಬರುತ್ತೆ. ಅಚ್ಚ ಹಳದಿಯ ಬಣ್ಣದ ಫ್ಲವರ್ಗಳಿತ್ತು. ಈ ರೀತಿ ಅಲಂಕಾರಿಕ ಪುಷ್ಪದ ಜೊತೆಗೆ ಅದು ಸಾಕಷ್ಟು ಪರಿಹಾರಗಳನ್ನು ನೀಡ್ತದೆ ಅಂಥೇಳಿ. ಮತ್ತು ಈ ಬೆಳೆ ಬಂದು ಕಸ ಆಗಿ ಬೆಳೀತದೆ. ಇದನ್ನು ಯಾವ ಎಲ್ಲ ಡಿಸೀಸಸನ್ನು ಕ್ಯೂರ್ ಮಾಡುತ್ತೆ, ಯಾವ ಔಷಧೀಯ ಗುಣ ಹೊಂದಿದೆ ಅಂತ ಹೇಳಿದರೆ ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ, ವೈರಲ್ ಇನ್ಫೆಕ್ಷನ್ಸ್ಗಳನ್ನು ಓಡಿಸುತ್ತೆ, ಆ್ಯಂಗ್ಸೈಟಿ, ಅನ್ನೆಸೆಸರಿ ಕಿರಿಕಿರಿ ಆಗ್ತಿರ್ತದೆ, ಸ್ಟ್ರೆಸ್ ಮಾಡ್ಕೋತಾ ಇರ್ತಾರೆ ಅಂಥವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳಿ. ಅಲರ್ಜೀಸ್ ಆಗ್ತಿರ್ತದಲ್ಲ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಹೈ ಬ್ಲಡ್ ಪ್ರೆಷರ್ ಇರೋರು ಇದನ್ನು ಕನ್ಸ್ಯೂಮ್ ಮಾಡಬೇಕು. ಗೌಟ್ ಇರೋರ್ತಕ್ಕವರು ಇದನ್ನು ಬಳಸಬೇಕು. ಸ್ಟಮಕ್ ಮತ್ತು ಬೌಲ್ ಡಿಸಾರ್ಡರ್ಸು ಅಂದರೆ ಕರಳು ಸಂಬಂಧಿತ ಅಥವಾ ಹೊಟ್ಟೆ ಸಂಬಂಧಿತ ಜಠರ ಸಂಬಂಧಿ ರೋಗಗಳಿದ್ದವರು ಇದನ್ನು ಬಳಸ್ಬೋದು. ಅದಲ್ಲದೆ ಆಸ್ಮಾ ಇದ್ದವರು ಕೂಡ ಇದನ್ನು ಬಳಸ್ಬೇಕಾಗುತ್ತೆ. ಓವರಿಯನ್ ಸಿಸ್ಟ್ ಅಂತ ಹೇಳ್ತೇವೆ. ಅಂದರೆ ಏನು ಮಹಿಳೆಯರಲ್ಲಿ ಗರ್ಭಕೋಶದ ಗೆಡ್ಡೆಗಳಾಗ್ತವೆ, ಅದಕ್ಕೂ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಇದರ ಪೌಡರನ್ನು ಪ್ರಾಸೆಸ್ ಮಾಡಿಬಿಟ್ಟು ಇದರ ಪೌಡರನ್ನು ಗ್ರಂಥಿ ಅಂಗಡಿಗಳಲ್ಲಿ ಸಿಗ್ತದೆ, ಅದನ್ನೂ ಬಳಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಡಿಟೇಲಾದ ಪ್ರಾಸೆಸಿಂಗ್ ತಿಳಿಸ್ಕೊಡಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ಲಾಗ್ತದೆ. ಅದನ್ನು ಜಸ್ಟ್ ಒಂದು ಚಿಟಿಕೆಯಷ್ಟು ಕನ್ಸ್ಯೂಮ್ ಮಾಡಿದ್ರೆ, ಉಪ್ಪು ಅಥವಾ ಮೆಣಸಿನ ಜೊತೆಗೆ ಬೆರೆಸ್ಕೊಂಡು ಕನ್ಸ್ಯೂಮ್ ಮಾಡ್ತು ಅಂತ ಹೇಳಿದರೆ ಓವರಿಯನ್ ಸಿಸ್ಟ್ ಕಡಿಮೆ ಆಗ್ತದೆ. ಏಡ್ಸ್ ಬಂದಂಥವ್ರು, ಫಸ್ಟ್ ಫೇಸಲ್ಲಿ ಇರ್ತಕ್ಕಂಥವ್ರು ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂತು ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ಕ್ಯೂರ್ ಆಗ್ತದೆ ಅಂತಕ್ಕಂಥದ್ದು. ಈ ರೀತಿ ಹೂಗಳು ಕಾಣ್ತದೆ ಅಂಥೇಳಿ. ಅದಲ್ಲದೆ ಇದ್ರದ್ದು ಏನು ವೈದ್ಯಕೀಯ ಹೆಸರು ಅಥವಾ ಬೊಟಾನಿಕಲ್ ನೇಮ್ ಅಂತಂದರೆ ಅಂಕಾರಿಯಾ ಟೊಮೆಂಟೋಸಾ ಅಂಥೇಳಿ ಕರೀತಾರೆ. ಇನ್ನು ಕಾಮನ್ ನೇಮು ಉನಾಡಿಕಾಟು ಅಂತಾರೆ ಬೇರೆ ಬೇರೆ ದೇಶಗಳಲ್ಲಿ, ಉಂಕಾರಿಯಾ ಗಿನೆನ್ಸಿಸ್ ಅಂತಾರೆ, ಹಾಕ್ಸ್ ಕ್ಲೋ ಅಂತಾರೆ, ಗಾರ್ಬ್ಯಾಟೋ ಅಂತಾರೆ. ಇದು ಕ್ಲವ್ ಶೇಪ್ಡು ಮುಳ್ಳುಗಳಿರೋದ್ರಿಂದ ಈ ರೀತಿ ಕರೀತಾರೆ. ಇದ್ರದ್ದು ವುಡ್ಡಿ ವೈನ್ಸ್ ಇರುತ್ತೆ, ಅಂದರೆ ಬಳ್ಳಿ ಏನಿರ್ತದೆ ಅದು ಬರ್ತಾ ಬಳ್ಳಿ ಮೆದುವಾಗಿರುತ್ತೆ, ಕಟ್ಟಿಗೆ ಥರ ರೂಪದಲ್ಲಿ ಆಗ್ತಾ ಗಂಟುಗಳನ್ನು ಕಟ್ಟುತ್ತೆ. ಅದು ಬೇರುಗಳಲ್ಲಿ ಗಂಟನ್ನು ಕಟ್ಟುತ್ತೆ. ಅದನ್ನು ತುಂಬ ಚೆನ್ನಾಗಿ ಆ ಬೇರುಗಳಿಂದಲೇ ಔಷಧವನ್ನು ತಯಾರು ಮಾಡಲಾಗ್ತದೆ ಅಂಥೇಳಿ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಈ ಬೆಳೆಗೆ ತುಂಬ ಬೇಡಿಕೆ ಇದೆ. ರೂಟು ಈ ಬೆಳೆಯ ಏನೆಲ್ಲ ಬಳಸ್ಬೋದು ಅಂತ ಹೇಳಿದರೆ ಇದ್ರ ಬೆಳೆಯ ಬೇರು ಮತ್ತು ಬಾರ್ಕ್ ಸಿಪ್ಪೆ ಅಂತ ಹೇಳ್ತೀವಲ್ಲ ಅದನ್ನು ಬಳಸ್ತಾರೆ. ಅವು ಎರಡರಿಂದನೇ ಸಾಕಷ್ಟು ರೋಗಗಳನ್ನು ಹೂವು ಕೇವಲ ಅಲಂಕಾರಿಕವಾಗಿ ಬಳಸ್ಬೋದು. ಇದರ ಬೇರು ಮತ್ತು ತೊಗಟೆಯಿಂದ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಒಂದನೇದು ಆರ್ಥ್ರೈಟಿಸನ್ನು ಕ್ಯೂರ್ ಮಾಡುತ್ತೆ. ಆರ್ಥ್ರೈಟಿಸ್ ಅಂತ ಹೇಳಿದರೆ ಎಲುಬುಗಳ ಸಂಬಂಧಿತ ರೋಗ. ಅದು ರುಮ್ಯಾಟಿಡ್ ಆರ್ಥ್ರೈಟಿಸ್ ಅಂತಿದೆ. ಆಮೇಲೆ ಓಸ್ಟಿಯೋಪೊರೋಸಿಸ್ ಅಂದರೆ ಎಲುಬುಗಳೇ ಟೊಳ್ಳಾಗಿ ಬರುತ್ತೆ, ಒಳಗಡೆ ಏನೂ ಇರಲ್ಲ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅದರ ಸುಧಾರಣೆ ಆಗ್ತದೆ. ಹೈ ಬ್ಲಡ್ ಪ್ರೆಷರಿಗೆ, ಇಂಟೆಸ್ಟೈನ್ ಪ್ರಾಬ್ಲಮ್ಸಿಗೆ, ಫೆಟಿಗ್ ಆಗ್ತಾಯಿದೆ, ಪದೇ ಸುಮ್ಮನೆ ಸುಸ್ತಾಗ್ತಿರ್ತದೆ, ವೈರಲ್ ಇನ್ಫೆಕ್ಷನಿಗೆ, ಇವು ಎಲ್ಲಕ್ಕೂ ಇದೊಂದು ರಾಮಬಾಣ. ಅದಲ್ಲದೆ ನಾನು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರು ಮತ್ತಲ್ಲದೆ ಇದಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಕ್ಯಾನ್ಸರ್ ಅಲ್ಲದೆ ಏಡ್ಸ್ಗೂ ಕೂಡ ತುಂಬ ಒಳ್ಳೆಯದು ಅಂತ ತಿಳಿಸ್ತಾ ಇವತ್ತಿನ ಈ ಔಷಧಿ ಸಸ್ಯ ಕುರಿತಾಗಿ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಮತ್ತೆ ಬೇಕು ಅಂತ ಹೇಳಿದರೆ ಮತ್ತೆ ಮಾತಾಡೋಣ. ನಾಳೆ ಮುಂದುವರೆದ ಸಸ್ಯದ ಕುರಿತಾಗಿ ಮಾತನಾಡೋಣ ಅಂತ ತಿಳಿಸ್ತಾ, ಇವತ್ತಿನ ಟ್ಯಾಗ್ಲೈನ್ ಬಂದ್ಬಿಟ್ಟು ಎದುರು ನುಡಿಬಾರ್ದು, ತಪ್ಪು ಮಾಡದೆ ಎದುರಾಳಿಗೆ ತಲೆಯನ್ನು ಕೂಡ ತಗ್ಗಿಸ್ಬಾರ್ದು. ಯಾರಂದ್ರೆ ಅವ್ರಿಗೆ ಎದುರು ನುಡಿಬಾರ್ದು. ಅದರ ಅರ್ಥ ಎದುರಾಳಿ ಬಂದ್ಬಿಟ್ಟು ಏನೇನೋ ಮಾತಾಡಿದಾಗ ತಲೆ ತಗ್ಗಿಸಿ ನಿಲ್ಕೂಡ್ದು. ಅದರ ಅರ್ಥ ಏನು ಅಂತಂದರೆ ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಅದಲ್ಲದೆ ಬೇಡೋದು ಯಾವಾಗ ಅಂತ, ಜ್ಞಾನಕ್ಕಾಗಿ ಏನಾದರೂ ಬೇಡೋದಿತ್ತು ಅಂತ ಹೇಳಿದ್ರೆ ನಿಸ್ಸಂಕೋಚವಾಗಿ ಬೇಡಬೇಕು.
ಅದೇ ಅನ್ನಕ್ಕಾಗಿ ಯಾರನ್ನಾದ್ರೂ ಬೇಡದಿದ್ದರೆ ಸಂಕೋಚ ಮಾಡಿಕೊಳ್ಳೇಬೇಕು, ನಿಸ್ಸಂಕೋಚವಾಗಿ ಕೇಳಿ ಕೂಡಬೇಕು. ಯಾಕಂತಂದರೆ ಅನ್ನ ನಾವು ಅರ್ನ್ ಮಾಡಿ, ನಾವು ದುಡಿದು ನಮ್ಮ ಪರಿಶ್ರಮದಿಂದಲೇ, ನಮ್ಮ ಬೆವರಿನ ಹನಿಯಿಂದಲೇ ತಿನ್ನಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವ.